ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಯಾಕೆಂದರೆ ಸಮಾಜ ಇದು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿದ್ದಾರೆ, ಅವರು ಇದೆಲ್ಲ ಏನು ನಮ್ಮಲ್ಲಿ ಕ್ಯಾಬಿನೆಟ್ಟಲ್ಲಿ ಏನು ಚರ್ಚೆ ಆಗಿಲ್ಲ. ಕ್ಯಾಬಿನೆಟಲ್ಲಿ ಚರ್ಚೆ ಆದರೆ ನಮಗೂ ಗೊತ್ತಾಗುತ್ತೆ. ಅದರಿಂದ ಆ ವಿಷಯದಲ್ಲಿ ಹೆಚ್ಚು ಮಾಹಿತಿ ನನಗೆ ಇಲ್ಲ. ಅದು ತನಿಖೆ ಮಾಡೋದಕ್ಕೆ ಹೇಳಿದೆ, ಏನು ಯಾವ ಕಾರಣಕ್ಕೆ ಆ ರೀತಿ ಆಗಿದೆ, ತೀರ್ಕೊಂಡಿದ್ದಾರೆ ಅನ್ನೋದನ್ನು ಈಗ ರಿಪೋರ್ಟ್ ಕೊಡ್ತಾರೆ. ಕೊಟ್ಟಾದಮೇಲೆ ಗೊತ್ತಾಗುತ್ತೆ. ಬಜೆಟ್ ಪೂರ್ವಭಾವಿ ಸಭೆ ಆಗಿದೆ, ಒಳಾಡಳಿತ ಇಲಾಖೆದು ಕೂಡ ಆಗಿದೆ. ತಾವೇನೇನು ಪ್ರಸ್ತಾವನೆ ಸಲ್ಲಿಸಿದ್ದೀರಿ ಅಂತ ಸರ್? ಅಲ್ಲ, ನಾವು ಮೊದಲನೇದಾಗಿ ರೆಕ್ರೂಟ್ಮೆಂಟಿಗೆ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದ್ದೇನೆ. ಆಮೇಲೆ ನಮಗೆ ಮೊಬಿಲಿಟಿ ಭಾಳ ಇಂಪಾರ್ಟೆಂಟು, ಪೊಲೀಸ್ಗೆ ವೆಹಿಕಲ್ಸು ಅದೆಲ್ಲ ಬೇಕು ಅಂತ. ಕೇಂದ್ರ ಸರ್ಕಾರ 15 ವರ್ಷದ ನಂತರ ಯಾವುದು ವೆಹಿಕಲ್ಸ್ಗಳನ್ನ ಯೂಸ್ ಮಾಡಬಾರ್ದು ಅಂತ ಏನು ಆದೇಶ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಸಾವಿರಾರು ವೆಹಿಕಲ್ಸನ್ನು ನಾವು ತೆಗೆದಿದ್ದೇವೆ. ಅದನ್ನು ರಿಪ್ಲೇಸ್ಮೆಂಟ್ ಆದರೂ ಮಾಡಬೇಕಲ್ಲ. ಹೊಸ ವೆಹಿಕಲ್ಸ್ ಕೊಂಡ್ಕೊಳ್ಳೋದು ಒಂದು ವಿಚಾರ, ಆದರೆ ಹಳೆ ವೆಹಿಕಲ್ಸನ್ನು ತೆಗೆದು ಹಾಕಿರೋದನ್ನು ರಿಪ್ಲೇಸ್ ಮಾಡೋದಕ್ಕೂ ಕೂಡ ಅದನ್ನು ಕೂಡ ನಾನು ಕೇಳ್ಕೊಂಡಿದ್ದೇನೆ. ಆಮೇಲೆ ನಮಗೆ ಹೌಸಿಂಗು ಭಾಳ ಇಂಪಾರ್ಟೆಂಟು. ಪೊಲೀಸ್ನವರು ಅವರ ಮನೆಗಳು ಅವರು ಇರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡೇ ನಾವು ಪೊಲೀಸ್ ಗೃಹ ಅಂತೇಳಿ ಕಾರ್ಯಕ್ರಮ ಮಾಡಿದ್ವಿ. ಅದನ್ನು ಮುಖ್ಯಮಂತ್ರಿಗಳು ಕೂಡ ಅಪ್ರಿಷಿಯೇಟ್ ಮಾಡಿದರು ಮತ್ತು ಅದನ್ನು ಇನ್ನೊಂದು 5 ವರ್ಷ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಅವರೇ ಹೇಳಿದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ಹಣ ಕೊಡಬೇಕು ಅಂತ ಕೇಳಿದ್ವಿ. ಇನ್ನೂ ಭಾಳಷ್ಟು ಸಣ್ಣ ಸಣ್ಣ ಕಾರ್ಯಕ್ರಮಗಳೆಲ್ಲ ಇದ್ದಾವೆ ನಮ್ಮಲ್ಲಿ. ಸೈಬರ್ ಕ್ರೈಮಿಂದು, ಡ್ರಗ್ಸನ್ನು ಹಿಡಿಯೋದಕ್ಕೆ, ಇವೆಲ್ಲ ಹೊಸ ಹೊಸ ವಿಚಾರಗಳು. ಅದಕ್ಕಾಗಿ ಹೆಚ್ಚು ಅದಕ್ಕೆ ಬೇಕಾದಂಥ ಇದನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೀನಿ. ನೋಡಬೇಕು ಯಾವ ರೀತಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಮೆಟ್ರೋ ಟಿಕೆಟ್ ದರ ಸಂಬಂಧಪಟ್ಟಂತೆ ರಾಜ್ಯ ಸಂಸದರು ಈಗಲೂ ಕೂಡ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ನಾಳೆಯಿಂದ ದರ ಏರಿಕೆ ಆಗಬೇಕಾಗಿತ್ತಲ್ಲ, ಕೇಂದ್ರ ಸರ್ಕಾರ ಹೋಲ್ಡ್ ಮಾಡಿದೆ. ಮನೋಹರ್ ಲಾಲ್ ಖಟ್ಟರ್ ಅವರು, ನಗರಾಭಿವೃದ್ಧಿ ಸಚಿವರು, ಅವರು ಹೋಲ್ಡ್ ಮಾಡಿದ್ದಾರೆ. ಇದು ಯಾವಾಗಲೂ ಈ ಮೆಟ್ರೋದು ಪದೇ ಪದೇ ಗೊಂದಲ ಆಗೇ ಆಗ್ತದೆ. ಅವರು ನಾವು ಇಬ್ಬರು ಸೇರಿ ಮಾಡುವಂಥದ್ದು ಯೋಜನೆ ಇದು. ಅವರು ಕೂಡ ಕನ್ಸಲ್ಟ್ ಮಾಡಲೇಬೇಕಲ್ಲ, ಇನ್ಕ್ರೀಸ್ ಮಾಡೋಕ್ಕಾಗಲಿ ಡಿಕ್ರೀಸ್ ಮಾಡೋಕ್ಕಾಗಲಿ. ಈಗ ಅವರು ಹೋಲ್ಡ್ ಮಾಡಿದ್ದಾರೆ. ಮುಂದೆ ಅದು ಎರಡು ರಾಜ್ಯ ಮತ್ತು ಕೇಂದ್ರ ಎರಡು ಸೇರಿಕೊಂಡು ಅಂತಿಮವಾಗಿ ಏನು ತೀರ್ಮಾನ, ಯಾಕೆಂದರೆ ಅದಕ್ಕೆ ಆಟೋನಮಸ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಲ್ಲಿನ CMD ರಾಜ್ಯ ಸರ್ಕಾರವನ್ನು ಕೇಳ್ಕೊಂಡು ಏನು ಮಾಡೋದಿಲ್ಲ. ಅವ್ರ ತೀರ್ಮಾನಗಳನ್ನು, ಅದು ಬೋರ್ಡ್ ಇರೋದರಿಂದ ಅವ್ರ ತೀರ್ಮಾನನ ಮಾಡ್ತಾರೆ. ಯಾಕೆಂದರೆ ನಾನು ಕೂಡ ಒಂದಷ್ಟು ದಿವಸ ಅದರಲ್ಲಿ ಇನ್ಚಾರ್ಜ್ ಆಗಿದ್ದೇನೆ ಮೆಟ್ರೋದಲ್ಲಿ ಕೂಡ. ಆದರೆ ಅದನ್ನು ನಾವು ಕೇಳುವಂಥದ್ದು, ರಾಜ್ಯ ಸರ್ಕಾರ ನಿಯಂತ್ರಣ ಮಾಡುವಂಥದ್ದು ಕಷ್ಟ ಇರುತ್ತೆ. ಕಮಿಟಿ ಬೇರೆ ಮಾಡ್ಬೋದು, ಕಮಿಟಿಯನ್ನು ಬೇರೆ ಮಾಡ್ಬೋದು. ಕಮಿಟಿ ಮಾಡಿದ ಕ್ಷಣ ನಮ್ಮನ್ನು ಕೇಳೇ ಮಾಡ್ತಾರೆ ಅಂತ ಏನಿಲ್ಲ. ಅವರು ಅವ್ರದ್ದೇ ಆದಂಥ ಡೈರೆಕ್ಷನ್ಸ್ಗಳು ಕೇಂದ್ರ ಸರ್ಕಾರದಿಂದ ಬಂದಿರುತ್ತೆ. ಆ ಹಿನ್ನೆಲೆಯಲ್ಲಿ ಮಾಡ್ತಾರೆ.